ಕರುನಾಡಿನ ಮೂಲೆ ಮೂಲೆಯಲ್ಲೂ ಡೆಂಗಿ ಜಾಸ್ತಿ ಆಗ್ತಾ ಇದೆ. ಡೆಡ್ಲಿ ಜ್ವರದ ಹಾಟ್ಸ್ಪಾಟ್ ಆಗ್ತಾ ಇದೆ ಸಿಲಿಕಾನ್ ಸಿಟಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಭಯಪಡಿಸ್ತಾ ಇಲ್ಲ, ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ವಿ. ಹೇಳಿದ ತಕ್ಷಣ ಭಯಪಡಿಸ್ತಾ ಇದೀವಿ ಅಂತೀರಿ, ಹೇಳಿಲ್ಲ ಅಂತಂದ್ರೆ ಯಾಕೆ ಹೇಳಿಲ್ಲ ಅಂತ ಕೇಳ್ತೀರಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಮಾರಕ ರೋಗದ ಜಾಲ. ಡೆಂಗಿಯ ಬಗ್ಗೆ ಸ್ವಲ್ಪ ಮೈಮರೆತರು ಜನರಿಗೆ ಕಾದಿದೆ ಕಂಟಕ. ಬೆಂಗಳೂರಿನಲ್ಲಿ ನಿನ್ನೆ 107 ಹೊಸ ಕೇಸ್ ವರದಿ. ರಾಜ್ಯದಲ್ಲಿ 24 ಗಂಟೆಯಲ್ಲಿ 155 ಕೇಸ್ ದೃಢಪಟ್ಟಿದೆ. ಡೆಂಗಿ ಸೋಂಕಿನಿಂದ ಒಟ್ಟು 6 ಮಂದಿ ಸಾವಿಗೀಡಾಗಿದ್ದಾರೆ. ಡೆಂಗಿ ಏನು ಮಾಡುತ್ತೆ, ನಿಮಗೆ ಪ್ಲೇಟ್ಲೆಟ್ಸ್ ಕಡಿಮೆ ಮಾಡುತ್ತೆ, ವೈಟ್ ಬ್ಲಡ್ ಸೆಲ್ಸ್. ನಮ್ಮ ಬ್ಲಡ್ಡಲ್ಲಿ ಆರ್ ಬಿ ಸಿ ಮತ್ತು WBC ಅಂತಿರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಮತ್ತು ವೈಟ್ ಬ್ಲಡ್ ಸೆಲ್ಸ್ ಅಂತೇಳಿ. ಅದು ಕಡಿಮೆ ಆದಾಗ, WBC ಕಡಿಮೆ ಆದಾಗ ಒಂದು ರೀತಿಯಲ್ಲಿ ನಿಸ್ತ್ರಣ ಶುರು ಆಗುತ್ತೆ, ಏಕದಮ್ ಇದಾಗ್ಬಿಡ್ತೀವಿ. ಒಂದು ಮಿನಿಮಮ್ ಕ್ವಾಂಟಿಟಿ ಅಂತ ಬೇಕಾಗುತ್ತೆ, 2.5 ಲಕ್ಷ ಅಂತ ಇರಬೇಕಾಗುತ್ತೆ. 2.5 ಲಕ್ಷ ಮಿನಿಮಮ್. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಇರುತ್ತೆ. ಈಗ ನಾವು ಹೆಮ್ಗ್ಲೋಬಿನ್ ನೋಡ್ತೀವಲ್ವಾ, 14.5, ಹೇಗೆ ಉಷ್ಣಾಂಶ ಜಾಸ್ತಿ ಕಡಿಮೆ. ಹಾಗೆಯೇ WBC ಮತ್ತು RBC ಕೌಂಟ್ ಅಂತಿರುತ್ತೆ, ನಮ್ಮ ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ ನಾವು ಅದನ್ನು. ಅದು ಕಡಿಮೆ ಆದ ತಕ್ಷಣ ಈ ಪ್ರಾಬ್ಲಮ್ ಉಂಟಾಗುತ್ತೆ. ಹಾಗಾಗಿ ಇದಕ್ಕೆ ಡೆಂಗಿಗೆ ಇನ್ನೂ ಕೂಡ ನಿಖರವಾದ ಒಂದು ಔಷಧಿ ಅಂತ ಇನ್ನೂ ಬಂದಿಲ್ಲ, ನಿಖರವಾಗಿಂತ ಬಂದಿಲ್ಲ. ಈಗಲೂ ಕೂಡ ನೀವು ನೋಡಿ, ಒಂದು ಮಾತ್ರೆ ಕೊಡ್ತಾರೆ, ಅದು ಪಪ್ಪಾಯಿ ಸ್ಮೆಲ್ ಬರ್ತಾ ಇರುತ್ತೆ, ಪಪ್ಪಾಯಿ ಸ್ಮೆಲ್ ಬರ್ತಾ ಇರುತ್ತೆ. ಈಗಲೂ ಅನೇಕ ಕಡೆ, ಅಂದರೆ ಬಂದರೆ ಮಾತ್ರ, ನಾನು ಹೇಳಿದ್ದು ವೀಕ್ಷಕರೇ, ಬಂದರೆ ಮಾತ್ರ, ಬರದೆಲ್ಲ ತಗೊಳ್ಳೋಕೆ ಹೋಗಬೇಡಿ. ನಿಮಗೆ ಆ ಪಪ್ಪಾಯಿ ಥರದ ಟ್ಯಾಬ್ಲೆಟ್ ಕೊಡ್ತಾರೆ ಈಗಲೂ ಕೂಡ. ನಿಮ್ಮ ಮನೆಯಲ್ಲಿ ಪಪ್ಪಾಯಿ ಗಿಡ ಇದ್ದರೆ ಅದರ ರಸ ಇದೆಯಲ್ಲ, ಎಲೆ, ಭಾಳ ಪವರ್ಫುಲ್ ಎಲೆ, ಅಂದರೆ ಒಣಗಿ ಇದಾಗಿರೋ ಎಲೆ ಅಲ್ಲ, ಬಲಿತಿರೋ ಎಲೆ, ಅದನ್ನು ಒಂದು 4-5 ತೆಗೆದುಬಿಟ್ಟು ಅದನ್ನು ಒಂದು ರೀತಿಯಲ್ಲಿ ನೀವು ಮಿಕ್ಸರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು, ಆಮೇಲೆ ಅದನ್ನು ಸೋಸಿಬಿಟ್ಟು, ನಿಮಗೆ ಅದು ಸ್ವಲ್ಪ ಕೈ ಆಗುತ್ತೆ, ಇಲ್ಲ ಅಂತೆಲ್ಲ, ಗುಡುಗುಡು ಕುಡಿದ್ರೆ ಏಕ್ದಮ್ ಜಾಸ್ತಿ ಆಗಿಬಿಡ್ತದೆ, ಅಂದರೆ ಪ್ಲೇಟ್ಲೆಟ್ಸ್ ಈಗ ಸದ್ಯಕ್ಕಿರುವಂಥದ್ದು. ಹಾಗೇನೇ ಯಾಕೆ ಅಂತಂದರೆ ನಿಮಗೆ ಅನಿಸ್ಬೋದು, ಈಗ ಕೆಲವು ಕಡೆ ಈ ಜಾಯಿಂಡಿಸ್ ಇರುತ್ತಲ್ಲ, ಈ ಮಂಗಳೂರು ಆ ಭಾಗದಲ್ಲೆಲ್ಲ ಜಾಯಿಂಡಿಸ್ಗೆ ಬಹುತೇಕ 90% ಆಸ್ಪತ್ರೆಗೆ ಹೋಗೋದು ಭಾಳ ಕಡಿಮೆ. ಅದಕ್ಕೊಂದು ಕಷಾಯ ಸಿಗುತ್ತೆ. ನಾನು ಇಲ್ಲ, ಅದು ಅಂದರೆ ಅಲೋಪತಿ, ಆಯುರ್ವೇದ ಆ ಥರ ನಾನು ಹೇಳ್ತಾ ಇರೋದಲ್ಲ, ಅಲ್ಲೊಂದು ಸಿಸ್ಟಮ್ ಇದೆ, ಅದೇ ಕಷಾಯ ಕುಡಿದ್ರೆ ಹೋಗುತ್ತೆ ಅಂತ. ಅದೇ ಥರ ಇದಕ್ಕೆ ಸದ್ಯಕ್ಕೆ ಡೆಂಗಿಗೆ ಅದೊಂದು ಇದೆ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಔಷಧಿಗಳು ಬರ್ಬೋದು, ಬರೋ ತನಕ ಆದರೂ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಅನೇಕರು ಸಡನ್ನಾಗಿ ಡೆಂಗಿ ಬಂದು ಸತ್ತೋಗ್ಬಿಟ್ರು, ಏನು ಮಾಡಬೇಕಂತ ಗೊತ್ತಾಗ್ತಾ ಇರೋ ಕಾರಣಕ್ಕಾಗಿ ನೋಡಿ, ಎಲ್ಲೆಲ್ಲಿ ಪ್ರಕರಣಗಳಿದೆ. 24 ಗಂಟೆಯಲ್ಲಿ 131 ಕೇಸ್ ಅಂತೆ. 1ರಿಂದ 18 ವರ್ಷದ 44 ಕೇಸ್, 1ರಿಂದ 18 ವರ್ಷದ ಅವಧಿಯಲ್ಲಿ. 18 ವರ್ಷ ಮೇಲ್ಪಟ್ಟವರಲ್ಲಿ 107 ಜನ, ಒಟ್ಟು 4,300. ಅಂದರೆ ಇದು ಕಳೆದ 24 ಗಂಟೆಯಲ್ಲಿ ಆಗಿರುವಂಥ ಕೇಸ್. ಸಣ್ಣ ಮಕ್ಕಳಲ್ಲಿ 4 ಕೇಸ್ ಬಂದಿದೆ ಇಲ್ಲಿ ತನಕ. ಸಣ್ಣ ಮಕ್ಕಳಲ್ಲಿ 4 ಕೇಸ್ ಬಂದಿದೆ ಕಳೆದ 24 ಅವರ್ಸಲ್ಲಿ. ಆಮೇಲೆ 1ರಿಂದ 18 ವರ್ಷ ವಯಸ್ಸಿನ ಒಳಗಿರುವವರು 44 ಕೇಸ್ ಬಂದಿದೆ. 18 ವರ್ಷ ಮೇಲ್ಪಟ್ಟವರಲ್ಲಿ 107 ಕೇಸ್ ಬಂದಿದೆ. ಒಟ್ಟು 24 ಗಂಟೆಯಲ್ಲಿ 155 ಕರ್ನಾಟಕದಲ್ಲಿ ಕೇಸ್ ಬಂದಿದೆ. ಕರ್ನಾಟಕದಲ್ಲಿ ದೊಡ್ಡ ವಿಚಾರ ಅಲ್ಲ ಪರ್ಸೆಂಟೇಜ್ ವೈಸ್ ನೋಡಿದರೆ, ಆದರೆ ಅಲರ್ಟ್ ಆಗಿರಬೇಕು. ಒಟ್ಟು 6,831 ಜನ ಇದಕ್ಕೆ ತುತ್ತಾಗಿದ್ದಾರೆ. ಆಲ್ರೆಡಿ 6 ಜನ ಸಾವಿಗೀಡಾಗಿದ್ದಾರೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮಗಾಗಿ. ರಾಜ್ಯಾದ್ಯಂತ ಕಾಡ್ತಿದೆ ಡೆಡ್ಲಿ ಡೆಂಗಿ ಅಬ್ಬರ. 2 ಬಾರಿ ವೈರಸ್ ಬಂದ್ರೆ ಡೇಂಜರ್ ಫಿಕ್ಸ್. ರಾಜ್ಯಾದ್ಯಂತ ಡೆಂಗಿ ಡಂಗೂರ. ಎಲ್ಲ ಆಸ್ಪತ್ರೆಗಳಲ್ಲಿ ಮಾರಕ ವೈರಸ್ ವಾರ್ಡ್ನಲ್ಲಿ ಭರ್ತಿಯಾಗಿರೋ ರೋಗಿಗಳು. ದಿನೇ ದಿನೇ ಏರಿಕೆ ಆಗ್ತಿರೋ ಡೆಡ್ಲಿ ರೋಗ. ಡೆಂಗಿ ಆರ್ಭಟಕ್ಕೆ ರಾಜ್ಯದ ಜನ ರೋಸಿ ಹೋಗಿದ್ದಾರೆ. ಡೆಂಗಿ ಪ್ರಕರಣಗಳು ಏರಿಕೆ ಆಗ್ತಿರೋದ್ರಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಡೆಂಗಿ ಚಿಕಿತ್ಸೆ ಪಡೆದು ಗುಣಮುಖರಾದವರು ಈ ಸ್ಟೋರಿ ನೋಡ್ಲೇಬೇಕು ಕಣ್ರಿ. ಯಾಕಂದ್ರೆ ವೈರಸ್ನಿಂದ ಗುಣಮುಖರಾಗಿದ್ದೇವೆ ಅಂತ ಮೈ ಮರೆತರೆ ಡೇಂಜರ್ ಫಿಕ್ಸ್ ಆಗಲಿದೆ. ಮೊದಲಿಗಿಂತ 2ನೇ ಬಾರಿ ಡೆಂಗಿ ಬಂದ್ರೆ ಡೇಂಜರ್ ಇರಲಿದೆ. ಚಿಕಿತ್ಸೆ ಪಡೆದು 15 ದಿನದಲ್ಲಿ ಅದೇ ವ್ಯಕ್ತಿಗೆ ಡೆಂಗಿ ಬರುವ ಸಾಧ್ಯತೆ ಇದೆ. 2ನೇ ಬಾರಿ ಡೆಂಗಿ ಬಂದ್ರೆ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಲಿದೆ ಅಂತ ಡಾಕ್ಟರ್ ಎಚ್ಚರಿಕೆ ನೀಡಿದ್ದಾರೆ. ಡೆಂಗಿ ಡೇಂಜರಸ್. 2ನೇ ಬಾರಿ ಡೆಂಗಿ ಬಂದ್ರೆ ಸಿವಿಯರ್ ಆಗಿರಲಿದೆ. ಬ್ಲೀಡಿಂಗ್, ಶಾಕ್, ವೆಂಟಿಲೇಟರ್ಗೆ ಹೋಗುವ ಸಾಧ್ಯತೆ ಇದೆ. ರೋಗಿಯ ಮೂಗಲ್ಲಿ, ಬಾಯಲ್ಲಿ ರಕ್ತ ಬರುವ ಸಾಧ್ಯತೆ ಇದೆ. ಡೆಂಗಿ ಬಂದಾಗ ಮೊದಲೆರಡು ದಿನ ಜ್ವರ ಇರುತ್ತೆ. ಜ್ವರ ಕಮ್ಮಿ ಆಗ್ತಿದ್ದಂತೆ ಪ್ಲೇಟ್ಲೆಟ್ಸ್ ಕಡಿಮೆಯಾಗುತ್ತಾ ಬರುತ್ತೆ. 4ರಿಂದ 5 ದಿನ ತುಂಬಾ ಕ್ರಿಟಿಕಲ್ ದಿನಗಳಾಗಿರುತ್ತೆ.
ಆ 4 ರಿಂದ 5 ದಿನದಲ್ಲಿ ಮಕ್ಕಳಲ್ಲಿ ಹೊಟ್ಟೆ ನೋವು, ವಾಂತಿ, ತಲೆ ಸುತ್ತು, ಸುಮ್ಮನೆ ಮಲಗುವುದು, ಕೈಕಾಲು ತಣ್ಣಗಾದ್ರೆ ಕೂಡಲೇ ಆಸ್ಪತ್ರೆಗೆ ಬರಬೇಕು. ಇಲ್ಲವಾದ್ರೆ ಹಾರ್ಟ್, ಬ್ರೈನ್ಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಫಸ್ಟ್ ಟೈಮ್ ಅವ್ರು ಎಸಿಂಟಮ್ಯಾಟಿಕ್, ಏನು ಸಿಂಟಮ್ಯಾಟಿಕ್ ಇಲ್ದೇನೆ ಸ್ವಲ್ಪ ಜ್ವರ, ಮೈಕೈ ನೋವು ಬಂದು ಹೋಗ್ಬಿಟ್ಟಿರ್ಬೋದು, ಹಾಸ್ಪಿಟಲ್ಗೆ ಅಡ್ಮಿಷನ್ ಕೂಡ ಆಗದೆ ಇರ್ಬೋದು. ಬಟ್ ಸೀರಿಯಸ್ ಫಾರ್ಮ್ ಅಲ್ಲಿ ಬರುತ್ತೆ. ಯಾಕೆಂದ್ರೆ ಅದು ಆಂಟಿಬಾಡಿ ಮೀಡಿಯೇಟೆಡ್ ಆಗಿ, ಆಂಟಿಬಾಡಿ ಅಂತ ಹೇಳ್ತೀವಿ, ಡೆಂಗು ಆಂಟಿಬಾಡಿಗೆ ನ್ಯೂಟ್ರಲೈಸ್ ಆಗಿಬಿಟ್ಟು ಸೈಟೋಕೈನ್ಸ್ ಅಂತ ಹೇಳ್ತೀವಿ, ಅದರೆಲ್ಲ ರಿಲೀಸ್ ಆಗಿ ಸಿವಿಯರ್ ಡೆಂಗು ಅಂದರೆ ಬ್ಲೀಡಿಂಗು, ಶಾಕು, ಸೊ ಆಲ್ಮೋಸ್ಟ್ ವೆಂಟಿಲೇಟರ್ಗೆ ಹೋಗೋ ಪರಿಸ್ಥಿತಿಯಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಮೊದಲ ಬಾರಿಗಿಂತ 2ನೇ ಬಾರಿ ಡೆಂಗಿ ಬಂದ್ರೆ ತುಂಬಾ ಡೇಂಜರ್ ಅಂತಿರುವ ವೈದ್ಯರು ಜನರೇ ಸುರಕ್ಷಿತ ಕ್ರಮ ಕೈಗೊಳ್ಳಬೇಕು. ತಮ್ಮನ್ನು ತಾವು ರಕ್ಷಿಸಿಕೊಂಡು ಡೆಂಗಿಯಿಂದ ರಕ್ಷಿಸಿಕೊಂಡ್ರೆ ಒಳ್ಳೆಯದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.